ಹಲೋ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಅನಿಲ್. ಹ್ಞೂ ಸರ್, ನಮಸ್ಕಾರ ಸರ್. ಆಯ್ತ್ರಿ ಊಟ? ಇನ್ನಿಲ್ಲ ಸರ್, ಮಾಡ್ಬೇಕು ಸರ್. ಏನ್ ಮಾಡ್ಬೇಕು ಸರ್? ಎಲ್ಲಿಗೆ ಹೋಗಿದ್ರಿ ಬೆಳಗ್ಗೆಯಿಂದ? ಇಲ್ಲ ಸರ್, ಸ್ವಲ್ಪ ಒಂದು ಟಗರು ಇತ್ತು ಸರ್. ಏನಾಯ್ತು? ಟಗರು ಸರ್, ಟಗರು. ಟಗರು? ಹಾ ಹಾ ಹಾ. ಹಾ ಸರ್, ಸ್ವಲ್ಪ ನಾಳೆಗೆ ಒಂದು ಕನಕ್ ಹೋಗುತ್ತೆ ಸರ್. ಹಾಗಾಗಿ ಅದು ಸ್ವಲ್ಪ ಪ್ರಿಪರೇಷನ್ ಮಾಡಕ್ ಹೋಗಿದ್ದೆ ಸರ್. ಏ ಅಪ್ಪ, ನಿಮ್ದು ಉತ್ತರ ಕರ್ನಾಟಕದ ಭಾಷೆ ನಮ್ಗೆ ಅರ್ಥ ಆಗಂಗಿಲ್ಲ. ಸ್ವಲ್ಪ ಚೆನ್ನಾಗಿ ಹೇಳು, ಕ್ಲೀನ್ ಆಗಿ ಹೇಳು, ನಮ್ಗೆ ಅರ್ಥ ಆಗೋಗೆ. ಹೌದನ್ ಸರ್? ಹಾ. ಏನು ಟಗರ? ಹಾ ಸರ್, ಅಂದ್ರೆ ಈಗ ಟಗರಿನ ಕಾಳ ನಡೀತಾವಲ್ಲ ಸರ್. ಹಾ ಅದು ಟಗರಿನ ಕಾಳ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ಕನ್ನಡದಲ್ಲಿ ತುಂಬಾ ಇದೆ ಸರ್ ಈಗ. ಹಾ 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 ಹಾ. ಹಾಗಾಗಿ ನಮ್ ಕಾಕಾರದ ಒಂದು ಟಗರ್ ಇದೆ ಸರ್. ಸರಿ ಸರಿ, ಓಕೆ. ಮತ್ತೆ ಅದಕ್ಕೆ ಅವ್ರು ಕರೆದಿದ್ರು ಸರ್. ಅವ್ರ ಕರೆದಿದ್ರು. ಏನಪ್ಪ? ಅವ್ರನ್ನೆಲ್ಲ ಕರೆದಿದ್ರು ಸರ್. ಹಾ. ಹಂಗ ಸುಮ್ನ ಹಂಗ ಹೋಗಿದ್ದೀನಿ ಸರ್ ಅಲ್ಲಿ. ಹೌದೇನಾ? ಓಕೆ. ಹ್ಞೂ ಸರ್. ಸರಿ ಆಯ್ತು. ಕೆಲ್ಸ ಎಲ್ಲ ಹೆಂಗ್ ನಡೆದೈತಿ ಇವಾಗ? ಹ್ಞೂ ಸರ್, ಈಗ ಒಂದು ಸ್ಟಾರ್ಟ್ ಮಾಡಿದ್ದೆ. 15 ದಿನ ಆಯ್ತು ಸ್ಟಾರ್ಟ್ ಮಾಡಿದ್ದೆ ಸರ್. ಹ್ಮ್. ಅಂದ್ರೆ ಸ್ವಲ್ಪ ಇಲ್ಲಿ ಕರೆಂಟ್ ಇದೆಲ್ಲ ಪ್ರಾಬ್ಲಮ್ ಸರ್ ನಮಗೆ. ಹೌದೇನಾ? ಕರೆಂಟ್ ಯಾಕೆ? ಕರೆಂಟ್ ಪ್ರಾಬ್ಲಮ್ ಐತಲ್ಲಿ? ಹ್ಞೂ ಸರ್, ಕರೆಂಟ್ ಸ್ವಲ್ಪ ಹಾಕೋದವ್ರು ಸ್ವಲ್ಪ ಅವ್ರು ಬರಲಿಲ್ಲ ಸರ್ ಲಗುನ. ಹಾ ಹಾ. ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ಸರ್. ಈಗ ಮಾರ್ನಿಂಗ್ ನಾ ಸ್ಟಾರ್ಟ್ ಮಾಡಿದ್ದೀನಿ ಸರ್. 3 ಕೆಜಿ ಅಷ್ಟು ಮಟೀರಿಯಲ್ ಇದೆ ಸರ್ ಅದ್ರ ಜೊತೆ. ಓಕೆ. ಅದ್ರಲ್ಲಿ ನಾನು ಆಲ್ಮೋಸ್ಟ್ ಒಂದು 70 ಕೆಜಿ ಅಷ್ಟು ಸೇಲ್ ಮಾಡಿದ್ದೀನಿ ಸರ್. ಸೇಲ್ ಮಾಡಿದಿ? ಎಷ್ಟು? 70 ಕೆಜಿ ಮಾಡಿದಿ? ಹ್ಞೂ ಸರ್, ಅಂದ್ರೆ ಆಲ್ಮೋಸ್ಟ್ ಒಂದು 90 ಕೆಜಿ ಹೊಡಿತೀನಿ ಸರ್ ನಾನು. ಹಾ. ಅದ್ರಲ್ಲಿ ಇನ್ನೊಂದು 10 ಕೆಜಿ ಇದೆ ಸರ್. ಅದು ಸ್ವಲ್ಪ ಬಟ್ಟೆ ಇದಕ್ಕೆ ಕ್ಲೀನ್ ಬರ್ತಾ ಇಲ್ಲ ಸರ್. ಅದು ಓಕೆ. ಅದು ನಿಮ್ಗೆ ಪ್ರಿಪೇರ್ ಮಾಡ್ಬೇಕು ಮಾಡಿದ್ದೀನಿ ಸರ್ ನಾನು. ಸರಿ, ಓಕೆ. ಅದು ಯಾವ ತರ ಪ್ಯಾಕಿಂಗ್ ಮಾಡ್ತಿದ್ಯಾ, ಇಲ್ಲ ಹಂಗೆ ಕೆಜಿ 50 ಕೆಜಿ 20 ಕೆಜಿ ಲೂಸ್ ಕೊಡ್ತಿದ್ಯಾ? ಇಲ್ಲ ಸರ್, ಆಕ್ಚುಲಿ ನಾನು ಅಂದ್ರೆ ಕೆಜಿ ಗಟ್ಲೆ ಕೊಟ್ಟನೆ ಮಾಡ್ತೇನೆ ಸರ್ ನಾನು. ಇದಿದೆ ನೋಡಿ ಸರ್, ಇದು ಎಷ್ಟದು? 100 ಗ್ರಾಮ? ಎಷ್ಟು ಗ್ರಾಮ್ ಅದು? ಸರ್ ಇದು 50 ಗ್ರಾಮ್ ಸರ್. ಇದು 50 ಗ್ರಾಮ್. ಓಕೆ. ಹಾ 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 ಹಾ. ಇದು 50 ಗ್ರಾಮ್ ಸರ್. ಇದು ಓಕೆ. ಇದನ್ನ ಸರ್ 7 ರೂಪಾಯಿ ಮತ್ತು 7 ರೂಪಾಯಿ ಸರ್. ಇದು 7 ರೂಪಾಯಿ ಕೊಡ್ತಿದ್ದಿ? ಹ್ಞೂ ಸರ್, 7 ರೂಪಾಯಿ 7 ರೂಪಾಯಿ ಸರ್. ಓಕೆ. ಬರೀ 50 ಗ್ರಾಮೇ ಮಾಡ್ತಿದ್ಯಾ, ಇಲ್ಲೊಂದು ದೊಡ್ಡದ ಪ್ಯಾಕೆಟ್ ಮಾಡ್ತಿದ್ಯಾ? ಇಲ್ಲ ಸರ್, ಕೊಡ್ತೀನಿ ಸರ್. ಇಲ್ಲಿ ಸರ್ ಇದು 100 ಗ್ರಾಮ್ ಸರ್. ಇದು ಸೂಪರ್. ಓಕೆ. ಹಾ. ಇದು 100 ಗ್ರಾಮ್ ಸರ್. ಇದು 15 ರೂಪಾಯಿ ಸರ್. ಇದು 15 ರೂಪಾಯಿ. ಓಕೆ. ಹಾ, ಸೂಪರ್. ಮತ್ತೆ ಅದೇ ರೀತಿಯಾಗಿ ಸರ್ ಇದು 250 ಗ್ರಾಮ್ ಸರ್. ಇದು ಅಂದ್ರೆ 1/4 ಕೆಜಿ. ಓಕೆ. ಇದೆಷ್ಟು ಕೊಡ್ತಿದ್ಯಾ? ಸರ್ ಇದು 33 ರೂಪಾಯಿ ಸರ್. 33 ರೂಪಾಯಿ. ಸೂಪರ್, ಬೆಸ್ಟ್. ಓಕೆ. ಇದು 33 ರೂಪಾಯಿ ಸರ್. ಮತ್ತೆ ಅದೇ ರೀತಿಯಾಗಿ ಸರ್ ಇದು ಅರ್ಧ ಕೆಜಿ ಸರ್. ಇದು ಅರ್ಧ ಕೆಜಿ. ಹಾ, ಓಕೆ. ಇದು ಸರ್ 60 ರೂಪಾಯಿ ಸರ್. ಇದು ಎಷ್ಟು? 60 ರೂಪಾಯಿ. ಸೂಪರ್, ಬೆಸ್ಟ್, ಸೂಪರ್. ಸರ್ ಅದೇ ರೀತಿಯಾಗಿ ಸರ್ ಇದು 1 ಕೆಜಿ ಸರ್. ಇದು 1 ಕೆಜಿ. ಓಕೆ. ಹಾ. ಅಂದ್ರೆ ಸರ್ ಇದು 1 ಕೆಜಿ ಅಂದ್ರೆ ಈಗ 10 ಕೆಜಿ ತಗೊಂಡ್ರು ಸರ್ ಯಾರಾದ್ರು, ಓಕೆ. ಅವರಿಗೆ 160 ಸರ್. ಅಂದ್ರೆ 10 ಕೆಜಿ ತಗೊಂಡ್ರೆ 10 ಕೆಜಿ ತಗೊಂಡ್ರೆ 110 ರೂಪಾಯಿ ಸರ್. 110 120? 110 ಸರ್. 110 10 ಕೆಜಿ ತಗೊಂಡ್ರೆ? ಹ್ಞೂ ಸರ್. ಸೂಪರ್, ವೆರಿ ಗುಡ್. ಅಂದ್ರೆ 1 ಕೆಜಿ ಕೇಳಿದ್ರೆ ಏನ್ ಮಾಡ್ತೀಯ? 1 ಕೆಜಿ ಕೇಳಿದ್ರೆ ಯಾರಾದ್ರೂ ಏನ್ ಮಾಡ್ತೀಯ? ಈಗ ನಾ ಸ್ಟಾರ್ಟಿಂಗ್ ಅಲ್ಲ ಸರ್, ಹಾಗಾಗಿ ನಾನು 115 ಕೊಡ್ತೀನಿ ಸರ್. 115 ಸರ್. ಓಕೆ, ಸೂಪರ್. ಅದಕ್ಕೆ ಅದು ಬೆಸ್ಟ್ ಪ್ರೈಸ್. ಅದು ಅವ್ರಿಗೆ ಆ ಪ್ರೈಸ್ಗೆ ಎಲ್ಲೂ ಸಿಗಂಗಿಲ್ಲ. ಅದು ಕರೆಕ್ಟ್. ಅದಕ್ಕೆ ಸರ್ 115 ರೂಪಾಯಿ 1 ಕೆಜಿ ಕೊಡ್ತೀನಿ ಸರ್. ಈಗ ಅವ್ರಿಗೆ ಹೇಳ್ತೇನೆ ಸರ್. ಈಗ ಮತ್ತೆ ಸ್ವಲ್ಪ ಜಾಸ್ತಿ ನೋಡಿದ್ವಿ ಸರ್, ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲ ಸರ್. ಸರಿ, ಆಯ್ತು. ಬಟ್ಟೆ ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆದ್ರೆ ವೇಸ್ಟ್ ಪ್ರೈಸ್ ಜಾಸ್ತಿ ಆಗುತ್ತೆ, ಗಮನ ಇಟ್ಕೋ. ಹ್ಞೂ ಸರ್, ಹೌದು ಸರ್. ಇವಾಗ ನೀವೇನ್ ಮಾಡ್ತಿದ್ದೀರಾ, ನೀವು ಮಾಡಿ ಮತ್ತೆ ಸೇಲ್ ಮಾಡ್ತಿರಲ್ವಾ, ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆಯ್ತು ಅಂದ್ರೆ ವೇಸ್ಟ್ ಪ್ರೈಸ್ ಜಾಸ್ತಿ ಆಗುತ್ತೆ. ಹ್ಞೂ ಸರ್, ಹೌದು ಸರ್. ಅದನ್ನ ಗಮನ ಇಟ್ಕೊಳ್ಳಿ. ಹೌದು ಸರ್. ಸರ್ ಇದು ರೇಟ್ ಎಲ್ಲ ಓಕೆ ಸರ್? ಇದು ಏನಪ್ಪಾ? ಈ ರೇಟ್ ಎಲ್ಲ ಓಕೆ ಅಲ್ಲ ಸರ್? ಈ ರೇಟು? ಅಯ್ಯೋ, ಈ ರೇಟ್ ಯಾರು ಕೊಡಕ್ ಸಾಧ್ಯನೇ ಇಲ್ಲ. ನೀನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನೀನ್ ಕೊಡ್ತಿದ್ಯಾ ಈ ಪ್ರೈಸ್ಗೆ. ಹ್ಞೂ ಸರ್, ಹೌದು ಸರ್. ಯಾವುದೇ ಒಂದು ಮೆಟೀರಿಯಲ್ ಆಗ್ಲಿ ಮ್ಯಾನುಫ್ಯಾಕ್ಚರರ್ ಗಿಂತ ಕಡಿಮೆ ರೇಟ್ಗೆ ಎಲ್ಲೋ ತಗೊಂಡು ಬಂದು ಎಲ್ಲಿಂದಲೋ ತಗೊಂಡು ಬಂದು ಮಾರ್ಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರಿನಾ? ಯಾರ್ ಬೇಕಾದ್ರೂ ಬಾಯಿಗೆ ಬಂದಂಗ ಏನ್ ಬೇಕಾದ್ರೂ ಬೊಗಳ್ಬೋದು ಬೋಸಡಿ ಮಕ್ಕಳು.
ಆದ್ರೆ ಮ್ಯಾನುಫ್ಯಾಕ್ಚರರ್ ಗಿಂತ ಕಡಿಮೆ ರೇಟಿಗೆ ಯಾವುದೇ ಒಂದು ಮೆಟೀರಿಯಲ್ ಆಗಿರ್ಲಿ, ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಲಿ, ಆ ರೇಟಿಗೆ ಕಾಂಪೀಟ್ ಮಾಡಕ್ ಯಾರಿಂದಲೂ ಸಾಧ್ಯ ಇಲ್ಲ. ಒಂದು ತಿಳ್ಕೊಬೇಕು ನಾವು ಮನಸ್ಸಿನಲ್ಲಿ, ಹ್ಞೂ ಸರ್. ಸರಿನಾ? ಹ್ಮ್. ಇವಾಗ ಇವಾಗ ನಿನ್ಗೇನು ಅದು ಬಟ್ಟೆ ಬಂದಿದ್ಯಲ್ಲ ಹ್ಮ್ sir. ಮಷಿನ್ ಇಲ್ಲ sir. ಅಂದ್ರೆ ಸರ್ ಅದು ನೀವು ಮಟೀರಿಯಲ್ ಕಳ್ಸಿಲ್ಲ ಸರ್, ಇನ್ನೂ ಬಂದಿಲ್ಲ ಸರ್ ನನಗೆ ಅದು. ಅದ್ ಬರುತ್ತೆ ಇವಾಗ ಇವತ್ತ ನಾಳೆ ಒಳಗಡೆ ಬರ್ಬೋದು ನೋಡೋದ್ ಮೆಟೀರಿಯಲ್ ಅದು. ಅದೇ ಸರ್ ಬರ್ಬೋದು, ಅಂದ್ರೆ 4-5 ದಿನ ಬೇಕಾಗುತ್ತೆ ಸರ್. ಹಾ, ಅದ್ ಬರುತ್ತೆ. ಹಾಗಾಗಿ- ನಾಳೆ ಅದ್ರೊಳಗೆ VRL ಅಲ್ಲಿ ಟ್ರಾನ್ಸ್ಪೋರ್ಟ್ ನಲ್ಲಿ ಇರುತ್ತೆ. ಇಲ್ಲ ಹಾ, sir. ಯಾವ ಟ್ರಾನ್ಸ್ಪೋರ್ಟ್ ಹಾಕಿದ್ ನಾವು ನವತಾಗ ಹಾಕಿದ್ವಿ ಅನ್ಸುತ್ತಲ್ಲ. ಹೌದು ಸರ್, 40 ಸರ್. ಹಾ, ನವತಾಗ ಹಾಕಿರೋದು ನಾಳೆ ಬಂದಿರುತ್ತೆ. ನಾಳೆ ಬರ್ಬೋದು ಅಂತ. ಫೋನ್ ಮಾಡ್ಕೊಂಡು ಹೋಗು, ಸುಮ್ನೆ ಹೋಗ್ಬೇಡ. ಇಲ್ಲ ಸರ್, ನಾನು ಇವತ್ತು ಫೋನ್ ಮಾಡಿದ್ದೆ ಮತ್ತೆ ನಿನ್ನೆನೂ ಫೋನ್ ಮಾಡಿದ್ದೆ ಸರ್ ಅವ್ರಿಗೆ. ಹಾ, ಅವ್ರಿಗೆ ಬಂದಿಲ್ಲ ಅಂತ ಹೇಳಿದ್ರು ಸರ್, ಅದಕ್ಕೆ ನಾವು ಹೋಗ್ಲಿಲ್ಲ ಸರ್ ಅಲ್ಲಿ. ಇಲ್ಲ ಹೋಗೋದ್ ಬೇಡ, ಅದು ಬರೋವರೆಗೂ ಹೋಗ್ಬೇಡ ಅಲ್ಲಿಗೆ. ಬಂದ್ಮೇಲೆ ಹೋಗಿ ತಗೊಂಡ್ಬಿಡು, ಓಕೆನಾ? ಇಲ್ಲ ಸರ್, ಹೋಗಿಲ್ಲ ಸರ್. ಸರಿ, ಓಕೆ. ಇವಾಗ ನೀನ್ ಏನ್ ಇವಾಗ ಇಲ್ಲಿ ಮೆಟೀರಿಯಲ್ ನೀನು ಮಾಡಿದ್ಯಲ್ಲ, ಹ್ಞೂ ಸರ್. ವೇಸ್ಟೇಜ್ ಎಷ್ಟು ಹೋಗಿದೆ? ವೇಸ್ಟೇಜ್ ಸರ್ ವೇಸ್ಟೇಜ್ ಎಷ್ಟು ಹೋಗಿದೆ? ಒಂದ್ 5 kg ಅಷ್ಟು ಹೋಗಿದೆ ಸರ್. ಎಷ್ಟು ಕೆಜಿಗೆ? ಒಂದು 90 kg ಸರ್. ಅಂದ್ರೆ 100 kgಗೆ 5 kg ವೇಸ್ಟೇಜ್ ಹೋಗಿದ್ಯಾ? 90 kg ಹೋಗಿದೆ? ನೀವು ಪೂರ್ತಿ ಮಾಡಿಲ್ಲ ಇನ್ನುವೆ? ಇಲ್ಲ ಸರ್, ಮಾಡಿಲ್ಲ ಸರ್. ಅಂದ್ರೆ ಇದು ಕೆಂಪು ಬಟ್ಟೆ ಇದೆ ಸರ್, ಇದು ಹಾ, ಈ ಬಟ್ಟೆ ಇದೆ ಸರ್. ಇದು ಅಂದ್ರೆ ಇದೊಂದು 10 kg ಇದೆ ಸರ್. ಇದು ಹಾ, ಓಕೆ. ಹಾ, 10 kg ಇದೆಯಲ್ಲ? ಇದು 10 kg ಇದೆ ಸರ್. ಇದು ಬಟ್ಟೆ ಸ್ವಲ್ಪ ಒಂದ್ ಬಟ್ಟೆ ಹೋಯ್ತಂದ್ರೆ ಸರ್. ಹಾ, ಅಂದ್ರೆ ಇದು ಒಂದೇ ಬಟ್ಟೆ ಸರ್, ಬೇರೆ ಬಟ್ಟೆ ಏನ್ರ ಮಾಡ್ಬೋದು ಸರ್. ಓಕೆ. ಈ ಬಟ್ಟೆ ಇದ್ರೆ ಸರ್ ಸ್ವಲ್ಪ ಇದು ತುಂಬಾ ಇದು ಪ್ರಾಬ್ಲಮ್ ಆಗುತ್ತೆ ಸರ್. ಒಂದ್ ಬಟ್ಟೆ ಹೋದಂದ್ರೆ ಇನ್ನೊಂದ್ ಬಟ್ಟೆ ಹೋಗಲ್ಲ ಸರ್, ಅದು ಸಿಕ್ಕಾಕೊಂಡ್ ಬಿಡುತ್ತೆ ಸರ್. ಅದರಲ್ಲಿ ನಿನಗೆ ಸ್ವಲ್ಪ ಏನಾಗಿದೆ ಅಂತಂದ್ರೆ, ನಾನು ಜಸ್ಟ್ ನಿನಗೆ ಒಂದು ಡೆಮೋ ತೋರಿಸ್ತೀನಿ ನೋಡು. ಹ್ಞೂ ಸರ್. ಹಂಗೆ ನೋಡ್ತಾ ಇದ್ರೆ, ಈ ಚಾಕು ನೋಡಿದ್ಯಾ? ಇದು ಹಾ, ನೋಡಿದೀನಿ ಸರ್. ಹಲ್ಲಿರುತ್ತೆ, ಹಾ ಸರ್. ಕರೆಕ್ಟ್ ಅಲ್ಲ? ಹಾ ಸರ್. ಈ ಹಲ್ಲಿರ ಚಾಕು ತಗೊಂಡು ಯಾವ್ದೋ ಒಂದು ಬಟ್ಟೆ ನಿನಗೆ ಆತರ ಬಂದಿದ್ಯಪ್ಪ ಅಂತಂದ್ರೆ, ಹಾ ಸರ್. ನೋಡಿ ನಾನು ತೋರಿಸ್ತೀನಿ ನಿನ್ಗೆ ಇವಾಗ. ಹ್ಞೂ ಸರ್. ನೋಡು, ಇವಾಗ ಇದು 2 ಎಂಡ್ ಇದೆ. ಈ ಕಡೆ ಒಂದು ಎಂಡು, ಈ ಕಡೆ ಒಂದು ಎಂಡು, ಕರೆಕ್ಟಾ? ಹ್ಞೂ ಸರ್. ಇವಾಗ ನಿನಗೆ ಈ ಕಡೆಯಿಂದ ಬಟ್ಟೆ ನೀನ್ ಮಷಿನ್ ಒಳಗಡೆ ಕೊಟ್ಟೆ ಅಂತ ಇಟ್ಕೋ. ಅದೇನಾದ್ರು ಹ್ಞೂ ಸರ್. ದಾರ ಬರ್ತಾ ಇಲ್ಲ, ಕಟ್ ಆಗ್ತಾ ಇದೆ ಅಂತ ಅಂದ್ರೆ, ಅದನ್ನ ಈ ತರ ಇವಾಗ ಒಂದು ಕಲರ್ ಬಟ್ಟೆ ಅಂದ್ರೆ ನಿನಗೆ ಗೊತ್ತಾಗೋಗುತ್ತೆ, ಈ ತರ ಬಟ್ಟೆ ಬಂದ್ರೆ ಏನ್ ಮಾಡ್ಬೇಕಂತ ನೀನ್ ಫಸ್ಟ್ ತಿಳ್ಕೊಬೇಕು, ಕರೆಕ್ಟಾ? ಹ್ಞೂ ಸರ್. ಚಾಕು ತಗೊಂಡು ಸುಮ್ಮನೆ ದಾರನ ಹಿಂಗೆ ಎಳಿಬೇಕು. ಕಾಣಿಸ್ತಿದ್ಯಾ? ಹಾ ಸರ್. ಕಾಣಿಸ್ತಿದ್ಯಾ? ಕಾಣ್ತಿದೆ ಸರ್. ನೋಡು, ಈ ಕಡೆಗೆ ಈ ತರ ದಾರ ಬಂತಂತ ಇಟ್ಕೋ. ಹಾ ಸರ್. ಈ ತರ ದಾರ ಬಂತ, ಈ ಕಡೆ ಚೆನ್ನಾಗ್ ಬರ್ತಿದ್ಯಾ ಅಥವಾ ಈ ಕಡೆ ಚೆನ್ನಾಗ್ ಬರ್ತಿದ್ಯಾ ದಾರ? ನೋಡು, ಈ ಕಡೆ ಬರ್ತಾನೆ ಇಲ್ಲ, ಈ ಕಡೆ ಎಳೆದ್ರು ಬರ್ತಾನೆ ಇಲ್ಲ ದಾರ. ಸೊ ಮಷಿನ್ ಒಳಗಡೆ ಕೊಡ್ಬೇಡ. ಹ್ಞೂ ಸರ್. ಈ ಕಡೆಯಿಂದ ಮಷಿನ್ ಒಳಗಡೆ ಹಾಕಿದ್ರೆ ಸೂಪರ್ ಆಗಿ ದಾರ ಬರುತ್ತೆ. ಹ್ಞೂ ಸರ್. ಇವಾಗ ನಿನ್ನ ಹತ್ರ ಇರೋ ಬಟ್ಟೆನು ಸೇಮ್ ಇದನ್ನ ಹೇಳ್ತಾರೆ ಒನ್ ಸೈಡ್ ಕ್ಲಾತ್ ಅಂತ ಹೇಳ್ತಾರೆ ಇದನ್ನ. ಹ್ಞೂ ಸರ್. ಬಟ್ ಇವಾಗ ಬಟ್ಟೆ ನೋಡಿ ಎಷ್ಟು ಉದ್ದ, ಎಷ್ಟು ಅಗಲ ಇದೆ. ಹೌದು ಸರ್, ಇದು ತುಂಬಾ ಇದೆ ಸರ್ ಇದು. ಅಲ್ವಾ? ಹ್ಞೂ ಸರ್. ಅದನ್ನ ವೇಸ್ಟ್ ಮಾಡಬಾರ್ದು ನಾವು. ಆ ಬಟ್ಟೆನ ವೇಸ್ಟ್ ಮಾಡಬಾರ್ದು. ಹಾ ಸರ್. ವೇಸ್ಟ್ ಮಾಡಬಾರ್ದು, ನಮಗೆ ಲಾಸ್ ಆಗ್ಬಾರ್ದು ಅಂತಂದ್ರೆ ನೋಡು, ಜಸ್ಟ್ ಇದನ್ನೆಲ್ಲ ಕಲಿಬೇಕಲ್ವಾ? ನೋಡು, ದಾರ ಹೆಂಗ್ ಬರ್ತಾ ಇದೆ ನೋಡು. ಹಾ, ಬರ್ತಾ ಇದೆ ಸರ್. ಇವಾಗ ಈ ತರ ನಾವು ಚೆಕ್ ಮಾಡಿ ಈ ಒಂದು ಬಟ್ಟೆನ ಮಷಿನ್ ಒಳಗಡೆ ಈ ಕಡೆಯಿಂದ ಕೊಟ್ವಿ ಅಂತ ಅನ್ಕೋ, ಕಂಪ್ಲೀಟ್ ನೀಟ್ ಕ್ಲೀನ್ ಆಗಿ ಬಂದ್ಬಿಡುತ್ತೆ. ವೇಸ್ಟೇಜ್ ಹೋಗೋದಿಲ್ಲ, ಪುಡಿ ಬರೋದಿಲ್ಲ, ಧೂಳು ಬರೋದಿಲ್ಲ, ಏನು ಬರೋದಿಲ್ಲ. ಹಾ ಹಾ ಸರ್. ಇದನ್ನ ಚೆಕ್ ಮಾಡ್ಕೋಬೇಕು. ಇದು ಕಲಿಬೇಕಷ್ಟೇನೆ. ಕಲ್ತ ಮೇಲೆ ಹಾ. ಕಲಿಯೋವರ್ಗು ಕೋತಿ ವಿದ್ಯೆ, ಕಲಿಯೋವರ್ಗು ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ. ಹ್ಞೂ ಸರ್. ಕರೆಕ್ಟ್ ಅಲ್ವಾ? ಹ್ಞೂ ಸರ್. ನೋಡ್ಕೊಳ್ಳಿ, ಓಕೆನಾ? ಮತ್ತೆ ಓಕೆ ಸರ್. ಇಲ್ಲ ಏನ್ ಸರ್? ಊಟ ಆಯ್ತಲ್ವಾ? ಇಲ್ಲ ಸರ್, ಮಾಡ್ಬೇಕು ಸರ್. ಏನ್ ಮಾಡ್ಬೇಕು ಸರ್ ಊಟ? ಓಕೆ. ಇವಾಗ ನನ್ಗೆ ಒಂದು ಪ್ರಶ್ನೆ. ಹ್ಞೂ ಸರ್. ಕರೆಕ್ಟ್ ಆಗಿ ಉತ್ತರ ಹೇಳ್ಬೇಕು, ತಪ್ಪು ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು. ಹ್ಞೂ ಸರ್. ಸತ್ಯ ಹೇಳ್ಬೇಕು. ಓಕೆ ಸರ್. ಇವಾಗ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದೀರೋ ಅದಕ್ಕೆ ಮಷಿನ್ ಬಂದಿದೆ, ರಾ ಮೆಟೀರಿಯಲ್ ಬಂದಿದೆ.
ಹೌದಾ ಇಲ್ವಾ? ಬಂದಿದೆ ಸರ್. ಬಂದಿದ್ಯಲ್ವಾ? ಇದ್ರಲ್ಲಿ ಈ ಒಂದು ಕೆಲಸ ಮಾಡಿ, ಈ ಒಂದು ಬಿಸ್ನೆಸ್ ನ ನೀವು ಮಾಡಿ ದುಡಿಬಹುದಾ ಇಲ್ವಾ? ಹಾ ಸರ್, ದುಡಿಬಹುದು ಸರ್. ಅಂದ್ರೆ ಏನೋ 1 ತಾಸು ಮಾಡಿದ್ರೆ ಆಗಲ್ಲ ಸರ್. ಇದ್ರಲ್ಲಿ ಕಂಟಿನ್ಯೂ ಆಗಿ ಒಂದ್ 8 ತಾಸು, ಒಂದ್ 8 ತಾಸನ್ನ ಕೆಲಸ ಮಾಡಿ ಸರ್ ಮಾಡ್ಬೇಕು ಸರ್. ಅಂದ್ರೆ 1 ತಾಸು ಮಾಡಿದ್ರೆ ಆಗಲ್ಲ ಸರ್ ಇದ್ರಲ್ಲಿ. ಅಲ್ಲಪ್ಪ, 1 ತಾಸಿಗೆ ನೀನು 3 ಕೆಜಿ ತೆಗಿತೀಯಾ? ಹಾ ಸರ್, 2 2.5 ಕೆಜಿ ತೆಗಿಬೋದು ಸರ್. ಬರುತ್ತಲ್ವಾ? 2.5 ಕೆಜಿ ಅಂತೂ ಬರುತ್ತಲ್ವಾ? ಹ್ಞೂ ಸರ್, ಬರುತ್ತೆ ಸರ್. ಅಂದ್ರೆ 2.5 ಕೆಜಿ ಸರಿ, ಇವಾಗ 1 ಕೆಜಿಗೆ ನೀನ್ ಎಷ್ಟು ಪ್ರಾಫಿಟ್ ಮಾಡ್ತಿದ್ಯಪ್ಪ? ಹಾ ಸರ್, 1 ಕೆಜಿ ಗಂಟ್ಲೆ ಕೊಟ್ರೆ ಒಂದು 30 ರೂಪಾಯಿ ಬರುತ್ತೆ ಸರ್. 1 ಕೆಜಿಗೆ ಹ್ಞೂ 30 ಸರ್. ರೂಪಾಯಿ ಪ್ರಾಫಿಟ್ ಮಾಡ್ತಿದ್ಯಾ? ಹ್ಞೂ ಸರ್. ನೀನು ಒಂದು ದಿನ ಕಂಪ್ಲೀಟ್ ಮಾಡ್ದೆ ಅಂದ್ರೆ 8 ಅವರಿಂದ 10 ಅವರ್ ನೀನ್ ಕೆಲಸ ಮಾಡಿದ್ಯಾ ಅಂದ್ರೆ ಎಷ್ಟಾಯ್ತು ಪ್ರಾಫಿಟ್? ಅಂದ್ರೆ ಸರ್ ಒಂದು 750 ರೂಪಾಯಿ ಆಗುತ್ತೆ ಸರ್, 30 ರೂಪಾಯಿ ಆದ್ರೆ. 750 ರೂಪಾಯಿ ಆಯ್ತು. ಹ್ಞೂ ಸರ್. ತಿಂಗಳಿಗೆ ಎಷ್ಟಾಯ್ತಪ್ಪ? ಒಂದ್ 25 ಸರ್ ಆಗ್ಬೋದು ಸರ್. ಕರೆಕ್ಟಾ? ಹ್ಞೂ ಸರ್. ನೀನ್ ಏನ್ ಓದಿರೋದು? ನಾ ಬಿಕಾಮ್ ಸರ್. ಬಿಕಾಮ್ ಓದಿ ನೀನ್ ಯಾವ ಗೌರ್ಮೆಂಟ್ ಕೆಲ್ಸಕ್ಕೆ ಹೋದ್ರೆ 25,000 ಸ್ಯಾಲ್ರಿ ಕೊಡ್ತಾರೆ ಹೇಳಿ ನನ್ಗೆ? ಇಲ್ಲ ಸರ್, ಸ್ಟಾರ್ಟಿಂಗ್ ಇರಲ್ಲ ಸರ್. ಇರಲ್ಲ. ಇಲ್ಲ ಸರ್. ಇದು ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಈ ಬಿಸ್ನೆಸ್ ಗೆ, ಈ ಒಂದು ಮಷೀನ್ಗೆ, ಈ ಒಂದು ಕೆಲ್ಸಕ್ಕೆ. ಕರೆಕ್ಟಾ? ಅಂದ್ರೆ ಸರ್ ಈಗ ಸ್ಟಾರ್ಟ್ ಮಾಡಿದಿಲ್ಲ ಸರ್. ಹಂಗ ನಾವು ಕಲಿತಾ ಹೋಗ್ತೀವಿ ಸರ್, ಅದ್ರಲ್ಲಿ ನಾವು ಮಾಡ್ಬೋದು ಸರ್. ಅದಕ್ಕಾಗಿ ನಾವು ಸ್ಟಾರ್ಟಿಂಗ್ ಅಲ್ಲ ಸರ್, ಅದಕ್ಕೆ ಕಡಿಮೆ ಮಾಡಿದ್ದೀನಿ ಸರ್. ಈಗ ರಾವ್ ಮೆಟೀರಿಯಲ್ ಬಂತಂದ್ರೆ ಮಾಡ್ಬೇಕು ಸರ್. ಅಲ್ಲ, ನಾನ್ ಕೇಳ್ತಾ ಇರೋದು ಏನಂತಂದ್ರೆ, ನಾನ್ ಹ್ಞೂ ಬಿಕಾಮ್ ಸರ್. ಓದಿದ್ದೀನಿ, ಹ್ಞೂ ಸರ್. ನಾನು ಈ ಕೆಲಸ ಮಾಡ್ಬೇಕಾ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಸುಮಾರು ಜನ. ಹೌದು ಹೌದು ಸರ್. ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀಯ ನೀನು? ಇಲ್ಲ ಸರ್, ನಾನು ತುಂಬಾ ಕಡೆ ಕೆಲಸ ನೋಡ್ಬಿಟ್ಟು ಮಾಡಿದ್ದೀನಿ ಸರ್. ಮಂಗಳೂರಲ್ಲಿ ನಮ್ಮ ಅಪ್ಪಾರ ಇರ್ತಾರೆ ಸರ್, ಹ್ಮ್ ಅಲ್ಲೇ ಹೋಗ್ಬೇಕಂತ ಮಾಡಿದ್ದೀನಿ ಸರ್. ನಾನು ಏನ್ ಮಾಡಿದ್ದೆ, ಹಳ್ಳಿಯಲ್ಲಿ ಇಟ್ಕೊಂಡು ಏನಾದ್ರು ಮಾಡ್ಬೇಕು ಅಂತ ಇದ್ದೆ ಸರ್ ನಾನು. ಹ್ಮ್ ತುಂಬಾ ಸರ್ಚ್ ಮಾಡಿದ್ದೆ ಸರ್. ಇದಕ್ಕಿಂತ ಮುಂಚೆ ಬೇರೆ ಬೇರೆ ಬಿಸ್ನೆಸ್ ಬಗ್ಗೆ ಸರ್ಚ್ ಮಾಡಿದ್ದೆ ಸರ್ ನಾನು. ಹ್ಮ್ ಅಂದ್ರೆ ನನಗೇನು ಸರ್, ಭಯ ಇತ್ತು ಸರ್. ನನಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ತುಂಬಾ ಭಯ ಇತ್ತು ಸರ್ ನನಗೆ. ಹ್ಮ್ ಅದಕ್ಕೆ ಏನು ಅಂದ್ರೆ ಭಯ ತಗೋತಾರಲ್ಲ ಅಂತ ನಾನು ಅಲ್ಲ, ಇದು ಮಾಡಿ. ಒಂದ್ ನಿಮಿಷ, ಭಯ ಏನ್ ಕಾಯ್ತು ನಿನಗೆ? ಅಂದ್ರೆ ಇದು ತಗೊಂಡು ಮತ್ತೆ ಮಾರ್ಕೆಟಿಂಗ್ ಆಗುತ್ತೆ ಇಲ್ಲ ಅನ್ನೋದು ಇತ್ತು ಸರ್ ನನಗೆ. ಇತ್ತಲ್ವಾ? ಭಯ ಹಾ ಇತ್ತಲ್ವಾ? ಸರ್. ಹಾ ಸರ್. ಸರಿ, ಆಯ್ತು. ಭಯ ಇತ್ತು ಒಂದು, ಇದನ್ನ ತಗೊಂಡು ಈ ಕೆಲಸ ಮಾಡಿದ್ರೆ ಮಾರ್ಕೆಟಿಂಗ್ ಮಾಡಕ್ ಆಗುತ್ತಾ ಇಲ್ವೋ ಅಂತೇಳಿ ನಿನಗೆ ಭಯ ಇತ್ತು ಒಂದು. ಹೌದು ಬೇರೆ ಸರ್. ಯಾವ್ದ್ರ ಭಯ ಇತ್ತು ನಿನಗೆ? ಕರೆಕ್ಟ್ ಆಗಿ ಹೇಳು ನನಗೆ, ಸುಳ್ಳು ಹೇಳ್ಬೇಡ. ಅಂದ್ರೆ ಬೈಬ್ಯಾಕ್ ತಗೋತಾರ ಅನ್ನೋದು ಬೈತ್ ಸರ್ ನನಗೆ. ಬೈಬ್ಯಾಕ್ ತಗೊಂತಾರೋ ಇಲ್ವೋ ಅನ್ನೋದು ಭಯ ಇತ್ತು. ಹ್ಮ್ ಸರ್. ನನಗೇನಾದ್ರು ಕೊಟ್ಟಿದ್ಯೇನಪ್ಪ ನೀನು ಬೈಬ್ಯಾಕ್ ತಗೊಂಡ್ಲಿಕ್ಕೆ? ಇಲ್ಲ ಸರ್, ಕೊಟ್ಟಿಲ್ಲ ಸರ್. ನಾನು ಅಲ್ಲೇ ಸೇಲ್ ಮಾಡ್ಕೊತಿದ್ಯಲ್ವಾ? ಮಾಡ್ತಿದ್ದೀನಿ ಸರ್. ಸರಿ, ಅದಾದ್ಮೇಲೆ ಎಷ್ಟೋ ಜನ ನಿನಗೆ ಈ ಮಷೀನ್ ಸರಿ ಇಲ್ಲ, ಇದ್ರಲ್ಲಿ ದುಡಿಮೆನೆ ಆಗೋದಿಲ್ಲ ಅಂತ ಹೇಳಿದ್ರ ಇಲ್ವಾ? ಸರ್, ನಾ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇದನ್ನ ಮಿಷನ್ ಆರ್ಡರ್ ಮಾಡಿದಾಗ ಸರ್, ನನಗೆ ಆ, ಮಿಷನ್ ಆರ್ಡರ್ ಮಾಡಿದಾಗ ನಾ ಒಂದು ವಿಡಿಯೋ ತೋರಿಸಿದ್ರು ನಮ್ಮ ಅವ್ರಿಗೆ. ವಿಡಿಯೋ ಹಚ್ಚಿ ಕೊಟ್ಟಿದ್ದೆ ಸರ್ ಅವ್ರಿಗೆ. ಹಾ ಅದನ್ನ ನೋಡಿ ಸರ್ ನಮ್ಮ ಮನೇಲಿ ತುಂಬಾ ಬೈದ್ರು ಸರ್ ನಾನು. ಓಕೆ ಅವಾಗ ನನಗೆ ಇದು ಡಗ 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 ಅಂತ ತುಂಬಾ ಭಯ ಆಗಿತ್ತು ಸರ್ ನನಗೆ. ಓಕೆ ಹೆಂಗೂ ಮಾಡ್ತಾ ಇದೀನಿ, ಮಾಡಿ ಬಿಡೋಣ ಅಂತ ಮಾಡಿದೀನಿ ಸರ್ ನಾನು. ಈಗ ಅದು ಸೆಕೆಂಡ್ ರಿಪೀಟ್ ಹಾಕು. ನಿನಗೆ ಭಯ ಬಂದಿತ್ತು, ಅದೇ ತರನೇ ಎಷ್ಟೋ ಜನಕ್ಕೆ, ಸಾವಿರಾರು ಜನಕ್ಕೆ ಬಂದಿದೆ. ಬಂದಿದೆ ಸರ್. 100% ಬಂದಿದೆ. ಹ್ಮ್ ಸರ್. ಆದ್ರೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋನು, ಈ ಮಷಿನ್ ಬಗ್ಗೆ ಗೊತ್ತಿಲ್ಲದೆ ಇರೋನು ಈ ತರ ಒಂದು ಮಾತನ್ನ ಹೇಳ್ತಾವನೆ ಅಂದ್ರೆ ಅವನಿಗೆ ನೀನ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀಯ? ಇಲ್ಲ ಸರ್, ಅಂದ್ರೆ ಅನುಭವ ಸರ್, ನಮ್ಗ ಯಾವ್ದೋ ಅನುಭವ ಇಲ್ಲದೆ ಏನು ಆಗೋಲ್ಲ ಸರ್. ಅಂದ್ರೆ ನಾ ಯಾವ್ದೇ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ಅದ್ರ ಅನುಭವಿಸ್ಬೇಕು ಸರ್ ಅದ್ರಲ್ಲಿ. ಅಲ್ವಾ? ಹಾ ಸರ್, ಅಂದ್ರೆ ಈಗ ನಾವು ಒಂದು ತಿಂಗಳಲ್ಲಿ ಒಂದೇ ತಾಸು ಕೆಲಸ ಮಾಡಿದ್ರೆ ಇದ್ರಲ್ಲಿ ಅರ್ನಿಂಗ್ಸ್ ಆಗಲ್ಲ ಸರ್. ಹೆಂಗಾಗುತ್ತಪ್ಪ? ಇವಾಗ ಒಂದು ದಿನಕ್ಕೆ ಒಂದೇ ತಾಸು ನೀನ್ ಕೆಲಸ ಮಾಡೋದು ಅಂತಂದ್ರೆ ಹೆಂಗ್ ಅರ್ನಿಂಗ್ ಆಗುತ್ತೆ? ಅರ್ನಿಂಗ್ ಆಗಲ್ಲ ಸರ್. ಅದಕ್ಕೊಂದು ಅದಕ್ಕಾಗಿ ಟೈಮ್ ಲಿಮಿಟ್ ಅಂತ ಇರುತ್ತೆ, ಅಷ್ಟು ಟೈಮ್ ಕೆಲಸ ಮಾಡ್ಬೇಕು. ಈಗ ತಿಂಗಳಿಗೆ 25,000 ಸಂಬಳ ಕೊಡ್ತಾರೆ ಎಲ್ಲೋ ಯಾವ್ದೋ ಒಂದು ಕಂಪನಿಗೆ ಹೋದ್ರೆ. ಅಂದ್ರೆ ನಿನ್ ಒಂದ್ ದಿನಕ್ಕೆ 1 ತಾಸು ಹೋಗ್ಬಿಟ್ರೆ ಅವ್ನು ಕೊಡ್ತಾನ ಸಂಬಳನ ನಿನ್ಗೆ? ಇಲ್ಲ, ಕೊಡಲ್ಲ ಸರ್. ಕೊಡಂಗಿಲ್ಲಲ್ವಾ? ಇಲ್ಲ ಸರ್. ನಾನು ನಿನ್ ಕೇಳೋದ್ ಏನ ಅಂತಂದ್ರೆ, ನಿನ್ನ ಅನುಭವ ಈ ಮಷೀನ್ ನಿನಗೆ ಉಪಯೋಗ ಆಗುತ್ತಾ ಇಲ್ವಾ? ಇದೇ ತರನ ಜನ ಈ ಒಂದು ಮಷೀನ್ ನ ತಗೊಂಡು ಉಪಯೋಗ ಪಡ್ಕೊಬಹುದಾ ಇಲ್ವಾ?
ಪಡ್ಕೋಬಹುದು ಸರ್. ಅಂದ್ರೆ ಇದು ಎಲ್ಲರಿಗೂ ಏನ್ ಭಯ ಇರುತ್ತೆ ಸರ್, ಇದು ಸೇಲ್ ಆಗುತ್ತೆ ಅನ್ನೋದು ಭಯ ಇರುತ್ತೆ ಸರ್. ಹಾ ಇದು ಸೇಲ್ ಆಗುತ್ತೆ ಅನ್ನೋದು ಭಯ ಇರುತ್ತೆ ಸರ್ ಎಲ್ಲರಿಗೂ ಮೊದಲು ಸ್ಟಾರ್ಟಿಂಗ್ ಸರ್. ಓಕೆ. ಅಂದ್ರೆ ಸರ್ ನಾನು ಹಿಡಿದು ಸರ್ ನನಗೂ ಸರ್ ಈಗ 25 years ಇದೆ ಸರ್ ನನಗೆ. ಹ್ಮ್ ಈ ರೀತಿ ಮಷೀನ್ ಅಲ್ಲಿ ಆಗುತ್ತೆ ಅನ್ನೋದು ನಂಗೆ ಗೊತ್ತೇ ಇರ್ಲಿಲ್ಲ ಸರ್. ಗೊತ್ತಿರ್ಲಿಲ್ಲಲ್ವಾ? ಇಲ್ಲ ಸರ್, ಇದನ್ನ ಯೂಸ್ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಆಗುತ್ತೆ ನಂಗೆ ಗೊತ್ತೇ ಇರ್ಲಿಲ್ಲ ಸರ್ ಇದು. ಗೊತ್ತಿರ್ಲಿಲ್ಲ. ಅಂದ್ರೆ ಸರ್ ನಾವು ಅಂದ್ರೆ ಬೇರೆ ಯೂಟ್ಯೂಬ್ ಕಡೆ ನಾನು ನೋಡಿದ್ದೆ ಸರ್ ಮೊದಲಿಂದ. ಹ್ಮ್ ಅಂದ್ರೆ ನಿಮ್ ವಿಡಿಯೋ ಎಲ್ಲ ಸರ್ ಬೇರೆ ವಿಡಿಯೋ ನೋಡ್ತಾ ಇದ್ದೆ, ಸುಮ್ಮನೆ ಹಂಗ ನೋಡ್ತಾ ಇದ್ದೆ, ಹಂಗ ಬಿಡ್ತಾ ಇದ್ದೆ ಸರ್. ಓಕೆ. ಅವಾಗ ಏನಾದ್ರೂ ಆಗ್ಲಿ ಇದನ್ನೇ ಮಾಡೋಣ ಅಂದ್ರೆ ನಮ್ ಬಾಗಲಕೋಟೆಯಲ್ಲಿ ಸ್ವಲ್ಪ ಇಲ್ಲ ಸರ್ ಇದು. ಹ್ಮ್ ಅಂದ್ರೆ ಎಲ್ಲಾರು ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಕರೆಸ್ತಾರೆ ಸರ್. ಓಕೆ. ಅದಕ್ಕಾಗಿ ಇದನ್ನ ಮಾಡಿ ನೋಡೋಣ ಅಂತ ಮಾಡಿದೀನಿ ಸರ್. ಓಕೆ. ಎನಿವೆ ಒಳ್ಳೇದಾಗ್ತಿದ್ಯಾ, ಇದರಿಂದ ಲಾಭ ಪಡ್ಕೊಂತ ಇದೀಯಾ, ಅದು ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಕೆಲಸ ಮಾಡಿ, ಈ ಬಿಸ್ನೆಸ್ ನ ಮಾಡಿ, ಅಯ್ಯೋ ನನಗೆ ಏನು ಕೆಲಸ ಇಲ್ವಲ್ಲ, ನಾನು ಏನ್ ಮಾಡ್ಬೇಕು ಅಂತೇಳಿ ತಲೆ ಕೆರ್ಕೊಂಡು ಕೂತಿರ್ತಾರಲ್ಲ, ಅವ್ರಿಗೆ ಈ ಒಂದು ಕೆಲಸ ಇದೆ ಮಾಡಿ ಅಂತ ಹೇಳ್ಬಹುದಾ ಇಲ್ವಾ? ಅದನ್ನ ನೀನ್ ಹೇಳು, ನಾನ್ ಕೇಳ್ತಾ ಇದೀನಿ ಅಂತ ಹೇಳ್ಬೇಡ. ಇಲ್ಲ ಸರ್, ಇದ್ರಲ್ಲಿ ಮಾಡ್ಬೋದು ಸರ್. ಅಂದ್ರೆ ಇದು ಈ ಕೆಲಸ ಮಾಡ್ಕೊಂಡ್ರೆ ಒಂದ್ ಇಬ್ಬರಾದ್ರೆ ಸರ್ ತುಂಬಾ ಉತ್ತಮ ಸರ್ ಇದ್ರಲ್ಲಿ. ಇಬ್ರು? ಓಕೆ. ಅಂದ್ರೆ ಒಬ್ಬರು ಇದ್ರಲ್ಲಿ ಮಾಡೋರ್ ಆಗುತ್ತೆ ಸರ್ ಇದ್ರಲ್ಲಿ. ಓಕೆ. ಈ ಮಿಷನ್ ಒಬ್ರು ಮಾಡೋರಾದ್ರೆ ಒಬ್ರು ಪ್ಯಾಕ್ ಮಾಡೋರು ಮತ್ತೆ ಸೇಲ್ ಮಾಡೋರು ಒಬ್ರು ಆದ್ರೆ ಸರ್. ಎಕ್ಸಾಕ್ಟ್ಲಿ. ಅಂದ್ರೆ ಇದ್ರಲ್ಲಿ ಅಂದ್ರೆ ನಾವ್ 8 ತಾಸು ಕುಂತು ಕೆಲಸ ಮಾಡ್ಬೋದು ಸರ್ ಇದ್ರಲ್ಲಿ. ಅಂದ್ರೆ ಈಗ ನಾ ಸ್ಟಾರ್ಟಿಂಗ್ ಒಬ್ಬನೇ ಸರ್. ಈಗ ನಾನೇ ಹೊಡಿದ್ದೀನಿ ಸರ್ ಇದ್ರಲ್ಲಿ. ಹೊಡೆದ ಕೆಲಸ ಮತ್ತೆ ಅದ್ರೆಲ್ಲ ವೇಸ್ಟೇಜ್ ತೆಗೆದು ಮತ್ತೆ ಅದನ್ನ ಈ ರೀತಿ 100 ಗ್ರಾಮ್ 50 ಗ್ರಾಮ್ 250 ಗ್ರಾಮ್ ಈ ತರ ಪ್ಯಾಕ್ ಮಾಡಿ ಮತ್ತೆ ಗ್ಯಾರೇಜ್ ಗಳಲ್ಲೆಲ್ಲ ಕೊಟ್ಟಿದ್ದೀನಿ ಸರ್ ನನಗೆ ಆಲ್ಮೋಸ್ಟ್. ಓಕೆ. ಅವ್ರ ಗ್ಯಾರೇಜ್ ಅವ್ರದ್ದು ರೆಸ್ಪಾನ್ಸ್ ಹೆಂಗಿದೆ? ಹಾ ಸರ್, ಈ ಗ್ಯಾರೇಜ್ ದರ ರೆಸ್ಪಾನ್ಸ್ ಅಂದ್ರೆ ಸರ್ ಈ ರೀತಿ ನೋಡಿ ಸರ್, ಇದು 5 ಗ್ರಾಮ್ ಇಲ್ಲ ಸರ್, ಇದು 50 ಗ್ರಾಮ್. ಇದನ್ನ ಒಂದು 100 ಪ್ಯಾಕೆಟ್ ಆಗುತ್ತೆ ಸರ್. ಅವ್ರು ಒಂದು ತಿಂಗಳಿಗೆ ಬೇಕಾಗುತ್ತೆ, ಅವ್ರು ಒಂದು 100 ಪ್ಯಾಕೆಟ್ ಬೇಕು ಸರ್ ಅವ್ರಿಗೆ. ಒಬ್ಬನಿಗೆ ಒಂದು 100 ಪ್ಯಾಕೆಟ್ ಬೇಕು. ಸರ್, ಒಬ್ಬರಿಗೆ 100 ಪ್ಯಾಕೆಟ್ ಬೇಕು ಸರ್ ಇದು. ಹೌದು. ಈ ರೀತಿ ಈ ರೀತಿ ಒಂದು 200 ಸರ್, ಒಂದು 2 ಅಂಗಡಿ ಕೊಟ್ಟಿದ್ದೀನಿ ಸರ್ ಇದು. ಅಂದ್ರೆ ಈಗ 100 ಅಂತಂದ್ರೆ 200 ಸರ್, 2 ಅಂಗಡಿ ಕೊಟ್ಟಿದ್ದೀನಿ ಸರ್ ಇದನ್ನ. ಅದೇ ರೀತಿಯಾಗಿ ಸರ್ ಇದು 100 ಗ್ರಾಮ್ ಇದ್ರೆ ಸರ್ ಇದು. ಓಕೆ. ಇದನ್ನ ಯಾವ ರೀತಿ ಅಂದ್ರೆ ಇದು ಸರ್, ಗ್ಯಾರೇಜ್ ಗಳಲ್ಲಿ ತಗೊಂಡಿ ಸರ್ ಇದು 100 ಗ್ರಾಮ್ ಸರ್ ಇದು. ಒಬ್ಬರು ಏನಾರ ಒಂದು 50 ತಗೋತಾರ ಸರ್, ಒಬ್ಬರು 10 ತಗೋತಾರ ಸರ್. ಓಕೆ. ಅವ್ರಿಗೆ ಎಷ್ಟು ಬೇಕೋ, ಒಂದ್ ತಿಂಗಳಿಗೆ ಒಂದ್ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂತಾರೆ. ಹೌದಲ್ವಾ? ಅಂದ್ರೆ ಮಷೀನ್ಗೆ ಬಂಡವಾಳ ಹಾಕಿದೀನಿ, ರಾ ಮೆಟೀರಿಯಲ್ ಬಂಡವಾಳ ಹಾಕಿದೀನಿ, ನಾನ್ ಮನೇಲಿ ಕುತ್ಕೊಂಡು ನಿದ್ದೆ ಮಾಡಿದ್ರೆ ಪ್ರಾಫಿಟ್ ಮಾಡಕ್ ಆಗುತ್ತಾ? ಇಲ್ಲ ಸರ್, ಆಗಿಲ್ಲ ಸರ್, ಆಗಂಗಿಲ್ಲ. ಹಾ ಸರ್. ಅಂದ್ರೆ ಈ ಒಬ್ರಲ್ಲಿ ಅಂದ್ರೆ ನಮ್ಮ ಊರ ಹತ್ರ ಸರ್ ಒಂದು ಕಲಾವಿದ ಇದ್ದು ಸರ್ ಹತ್ರ ಇಲ್ಲಿ. ಇದು ಸರ್ 1 kg ಇದಲ್ಲ ಸರ್ ಇದು. ಓಕೆ. ಇದು ನನಗೆ ತಂದು ಪ್ರತಿದಿನ ಕೊಡಂತಾರೆ ಸರ್ ಅವ್ರು. ನೀ ಪ್ರತಿದಿನ ಎಷ್ಟು ಮಾಡ್ತೀವಿ ನೋಡು ಅದನ್ನ ಇಷ್ಟು ತಂದು ಕೊಡಂತಾರೆ ಸರ್ ಅವರು. ಡೈಲಿ ಎಷ್ಟು ಮಾಡ್ತೀಯ ಅಷ್ಟನ್ನು ನನಗೆ ತಂದು ಕೊಡು ಅಂತ ಹೇಳ್ತಾವ್ರೆ. ಅಂದ್ರೆ ತಿಂಗಳಿಗೆ ಅವ್ರಿಗೆ 1 ಟನ್ ಬೇಕಂತ ಸರ್ ಅವ್ರಿಗೆ. ತಿಂಗಳಿಗೆ 1 ಟನ್? ಹಾ ಸರ್, ಒಂದು ತಿಂಗಳಿಗೆ 1 ಟನ್ ಅಂತ ಹೇಳಿದ್ರು ಸರ್ ಅವರು. ನಾವು ಹೇಳಿದೆ ಸರ್, ನೋಡಿ ಈ ಮಷೀನ್ ಅಲ್ಲಿ ಅಷ್ಟಾಗಲ್ಲ, ಸ್ಟಾರ್ಟಿಂಗ್ ಅಲ್ಲ, ಆಗಂಗಿಲ್ಲ, ಎಷ್ಟಾಗುತ್ತೆ ಅಷ್ಟು ತಂದು ಕೊಡ್ತೀನಿ. ಎಷ್ಟಾಗುತ್ತೆ ಅಷ್ಟು ತಂದು ಕೊಡ್ತೀನಿ. ಬೆಸ್ಟ್. ಓಕೆ, ಸೂಪರ್. ಹಾ ಸರ್, ಅದಕ್ಕೆ ಈಗ ಇನ್ನೂ 1 ತಿಂಗಳು 2 ತಿಂಗಳು ಆಗ್ತದೆ, ತುಂಬಾ ರೆಸ್ಪಾನ್ಸ್ ಆಗ್ತದೆ ಸರ್. ನೋಡ್ಬೇಕು ಸರ್, ಇನ್ನೊಂದು ನೋಡ್ತೀನಿ ಸರ್. ಆಯ್ತಪ್ಪ. ಈಗ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ, ಈ ವಿಡಿಯೋನ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸರ್. ಓಕೆನಾ? ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಫಸ್ಟ್ ನಿನಗೆ ಕೇಳ್ತಾ ಇದ್ದೀನಿ. ಇವಾಗ ನೀನು ಇದ್ರ ಬಗ್ಗೆ ತಿಳ್ಕೊಂಡು ಟ್ರೈನಿಂಗ್ ತಗೊಂಡು ಕಲ್ತ್ಕೊಂಡು ಈ ಒಂದು ದುಡಿಮೆನ ಮಾಡ್ಕೊಂತಿದೀಯಾ, ಇದು ಕರೆಕ್ಟ್. ಆದ್ರೆ ಈ ತರನೇ ಮಾಡ್ಬೇಕು, ದುಡಿಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಕೊಬೇಕು ಅಂತ ಹೇಳಿ ಎಷ್ಟೋ ಜನಕ್ಕೆ ಮನ್ಸಿದೆ. ಆದ್ರೆ ಈ ಒಂದು ಕೆಲ್ಸನೇ ಸರಿ ಇಲ್ಲ, ಈ ಮಷೀನೇ ಸರಿ ಇಲ್ಲ, ಈ ಬಿಸ್ನೆಸ್ ನ ಮಾಡ್ಬೇಡಿ ಅಂತ ಹೇಳಿ ಕಾಂಡಮ್ ಮಾರೋ ಕೋತಿಗಳು, ಯಾರು ಕಾಂಡಮ್ ಮಾರ್ಕೊಂಡಿರ್ತಾರಲ್ಲ, ಆ ಕೋತಿಗಳು ಈ ಕೆಲ್ಸನೇ ಸರಿ ಇಲ್ಲ ಅಂತ ಹೇಳಿ ಬೊಗಳ್ತಾ ಇವ್ರೆ. ಅವ್ರಿಗೆ ಈ ವಿಡಿಯೋನ ತೋರಿಸಿ ಈಗೂ ಕೆಲಸ ಮಾಡ್ಕೊಂತವ್ರೆ, ದುಡ್ಕೊಂತವ್ರೆ ಅಂತ ಹೇಳಿ ನಾನು ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕರೆಕ್ಟಾ? ಅವನ್ ಯಾರು ಏನು ನೀನು ನೋಡಿರ್ತೀಯ, ಅವನ ಹೆಸರು ಹೇಳೋದ್ ಬೇಡ,
ಕರೆಕ್ಟಾ? ಹ್ಮ್ ಸರ್. ನೋಡಿದ್ಯಲ್ವಾ? ಅವ್ನು ಹೇಳಿರೋ ವಿಡಿಯೋ ನಾನು ನೋಡಿದ್ಯಾ ಇಲ್ವಾ? ಹ್ಮ್ ಸರ್, ನೋಡಿದೀನಿ ಸರ್, ನೋಡಿದೀನಿ. ನೋಡಿದ್ಯಲ್ಲ? ಹ್ಮ್ ಸರ್. ಅವನ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ? ಇಲ್ಲ ಸರ್, ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಚಲೋ ಐತೆ ಅಂತ ಕೆಲಸ, ಈಗ ಕೊನೆಯಲ್ಲಿ ಈ ಚಲೋ ಇಲ್ಲ ಅಂತ ಹೇಳ್ತಾರೆ ಸರ್, ಅವಾಗ ತಗೋ. ಯಾಕೆ ಅದೇ ಸರ್, ಯಾಕೆ ಅದನ್ನ ಗೊತ್ತಿಲ್ಲ ಸರ್. ಗೊತ್ತಿಲ್ಲ, ಗೊತ್ತು, ಅದ್ರ ಅರ್ಥ ಮಾಡ್ಕೊಂತಾನೆ ಬಿಡವನು. ಹ್ಮ್ ಸರ್. ಸರಿನಾ? ಹ್ಮ್ ಸರ್. ಅಲ್ಲಪ್ಪ, ತಗೊಂತಾರೋ ನೀನು ಮೆಷಿನ್, ಹ್ಮ್ ಸರ್. ಹೌದು ಸರ್. ಬೀಳೋ ನೀನು, ಹೌದು ಸರ್. ಆ ಮಷಿನ್ ನ ರೆಡಿ ಮಾಡೋನು ಕಂಪ್ನಿಯವನು. ಹ್ಮ್ ಸರ್. ಕಂಪ್ನಿಯವನು ಬಂಡವಾಳ ಹಾಕಿ ಕಷ್ಟ ಬಿದ್ದು ರೆಡಿ ಮಾಡಿ ಮಷಿನ್ ನಿನಗ್ ಕೊಡ್ತಾವನೆ ಅಂತಂದ್ರೆ, ನೀನು ಕಷ್ಟ ಬಿದ್ದು ದುಡ್ಡಿನಲ್ಲಿ ನೀನ್ ಆ ಮಷಿನ್ ತಗೊಂಡು ಪ್ರಾಫಿಟ್ ಮಾಡ್ಕೊಬೇಕಂತ ಹೊರಟಿದೀಯ. ಹೌದು ಸರ್. ಆ ಒಂದು ದುಡ್ಡಿನಲ್ಲಿ ನನಗೆ ಕಮಿಷನ್ ಬೇಕು ಅಂತ ಕೇಳಿದ್ರೆ ಅವನ್ನ ಯಾವ ಚಪ್ಲಿ ಹೊಡಿಬೇಕು ನೀನ್ ಹೇಳಿ ಇವಾಗ? ಇಲ್ಲ ಸರ್, ಆ ರೀತಿ ನಾನು ಹಾಕಲ್ಲ ಸರ್. ಈಗ ನೋಡಿ ಸರ್, ನೀವು ಒಂದು 100 ಡೇ ತೋರಿಸಿ ಸರ್, ಒಂದು 100 ವಿಡಿಯೋ. ಆ ಈಗ ಒಂದು ಬಿಸ್ನೆಸ್ ಸರ್, ಈಗ ಒಂದ್ ಯಾವ್ದೇ ಬಿಸ್ನೆಸ್ ತಗೋರಿ ಸರ್ ನೀವು. ಹಾ ಇದು ಯಾವ್ದೇ ಬಿಸ್ನೆಸ್ ಆಗ್ಲಿ, ಒಂದು 100 ವಿಡಿಯೋ ಒಬ್ಬನಿಗೆ ಚಲೋ ಚಲೋ ರೆಸ್ಪಾನ್ಸ್ ಮಾಡಿದ ವಿಡಿಯೋನ ತೋರಿಸಿ ಸರ್. ಹೌದು. ಅವಾಗ ತುಂಬಾ ಖುಷಿ ಇರ್ತದೆ ಸರ್ ಅವ್ರಿಗೆ. ಹಾ ಹಾ ಅದೇ ಮರ್ದಿನ ಒಂದ್ ವಿಡಿಯೋ ಎಂತದ್ರ ಒಂದು ಅದ್ರ ಅಪೋಸಿಟ್ ವಿಡಿಯೋ ತೋರಿಸ್ಬಿಡಿ ಸರ್ ನೀವು, ಒಂದು ಬಿಸ್ನೆಸ್ ಅದು. ಹಾ ಅದನ್ನ ಅವ್ರು ಹಂಗಿಲ್ಲ ಆಗಿಲ್ಲ ಅಂತ ಹೇಳ್ತಾರ ಸರ್. ಹಾ ಇನ್ನೊಂದ್ ಇರ್ತದೆ, ಅವಾಗ ಏನ್ ಸರ್, ನಮ್ಮ ಮೈಂಡ್ ಎಲ್ಲ ಬರುತ್ತೆ, ಏನಪ್ಪಾ ಇದು ನಾವು 100 ಡೇ ನೋಡಿದ್ವಿ, ಅದು ಆ ರೀತಿ ಇತ್ತು. ಒಂದೇ ವಿಡಿಯೋ ಮುಗಿಯ ಸರ್ ನಮ್ಗೆ. ಹಿಂಗ್ ಮಾಡಿದಾನಲ್ಲ ಅಂತ ಹೇಳ್ತಾನಲ್ವಾ? ಹ್ಮ್ ಸರ್. ಆದ್ರೆ ಸತ್ಯ ಏನು ಅಂತ ಹೇಳಿ ಜನ ನಂಬ್ತಾರ ಇಲ್ವೋ ಅದು ಸೆಕೆಂಡ್ರಿ. ಆದ್ರೆ ಸತ್ಯ ಏನಂತ ಹೇಳಿ ನೋಡ್ಕೊಂಡು ತಿಳ್ಕೊಂಡು ಆದ್ಮೇಲೆನೆ ಅದನ್ನ ರೆಸ್ಪಾನ್ಸ್ ಮಾಡ್ತಾರೆ. ಆದ್ರೆ ಟೈಮ್ ಹಿಡಿತೈತೆ. ಹಾ ಸರ್, ಟೈಮ್ ಹಿಡಿತೈತೆ. ಯಾರು ಏನು, ಯಾರ್ ತಪ್ಪು, ಯಾರ್ ಸುಳ್ಳು, ಯಾರ್ ಮೋಸಗಾರ, ಇದನ್ನ ಕಂಡಿಡಿಬೇಕು, ನೋಡ್ಬೇಕು ಅಂತಂದ್ರೆ ಜನಕ್ಕೆ ನಾವು ತೋರಿಸ್ಲೇಬೇಕು. ಅದನ್ನ ತೋರ್ಸೋಣ. ಇನ್ನು ಈ ಮುಂದಿನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನು ತುಂಬಾ ದೊಡ್ಡ ದೊಡ್ಡ ಮಿಷಿನ್ಗಳು ಅಪ್ಗ್ರೇಡ್ ಆಗ್ತಾ ಇದಾವೆ. ಅದನ್ನ ಅಂದ್ರೆ ಸರ್ ಯಾವ ರೀತಿ ಸರ್, ಸ್ವಲ್ಪ ಡಸ್ಟ್ ಬರಲಾರಂತ ಇದ್ರೆ ಉತ್ತಮ ಸರ್. ಅದನ್ನ ಮಾಡ್ತಾ ಇದೀವಿ. ಅದನ್ನೇ ಇವಾಗ ನಿನ್ನ ಹತ್ರ ಏನ್ ಮಷಿನ್ ಇದೆಯಲ್ಲ, ಅದೇ ಮಷಿನ್ಗೆ ಆ ಡಸ್ಟ್ ನ ಅವಾಯ್ಡ್ ಮಾಡ್ಲಿಕ್ಕೆ ಒಂದು ಇದನ್ನ ಅಟ್ಯಾಚ್ಮೆಂಟ್ ಅಂತ ಇದೆ. ಇದು ತುಂಬಾ ಡಸ್ಟ್ ಆಗ್ತದೆ ಸರ್ ನನಗೆ, ಇದು ಒಳಗಡೆ ಇಟ್ಟಿದ್ನಲ್ಲ. ಆಗುತ್ತೆ. ಕಾಟನ್ ಅಂತಂದ್ಮೇಲೆ ಡಸ್ಟ್ ಬಂದೇ ಬರುತ್ತೆ ಸರ್. ಅದಕ್ಕೆ ಒಂದು ಅಟ್ಯಾಚ್ಮೆಂಟ್ ಅಂತ ಸಿಗುತ್ತೆ, ಅದನ್ನ ನಾವು ಮಾಡ್ತಾ ಇದೀವಿ. ಒಂದು ಪ್ರತಿದಿನನುವೆ ಒಂದು ದಿನ ಒಂದೊಂದು ಇದ್ರಲ್ಲಿ ಏನ್ ಸಮಸ್ಯೆ ಇದೆ, ಸಣ್ಣ ಪುಟ್ಟ ಸಮಸ್ಯೆಯನ್ನು ಸಹ ಇದನ್ನ ಸಾಲ್ವ್ ಮಾಡಿ ಒಂದು ಪರ್ಫೆಕ್ಟ್ ಮಷಿನ್ ನ ಮಾಡ್ಬೇಕಂತೇಳಿ ನಾವು ಅಲ್ಲೇ ತುಂಬಾ ದಿನದಿಂದಲೂ, ಸುಮಾರಲ್ಲೇ 3-4 ತಿಂಗಳಿಂದಲೂ ನಾವು R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಮ್ಮ ಆಫೀಸ್ ನಲ್ಲಿ ಇದ್ರ ಬಗ್ಗೆ ಕೆಲಸ ನಡೀತಾ ಇದೆ. ಅದು ಪ್ರತಿದಿನ ಆಗ್ತಾ ಇರತ್ತೆ. ಬಟ್ ನಿಮ್ಮ ಹತ್ರ ಏನ್ ಹಳೆ ಮಿಷಿನ್ ಇದೆಯಲ್ಲ, ಅದು ವೇಸ್ಟ್ ಆಗೋದಿಲ್ಲ. ಅಯ್ಯೋ ಏನಪ್ಪಾ ಇದು ಹಳೆ ಮಿಷಿನ್, ಇವಾಗ ಹೊಸ ಮಷಿನ್ ಲಾಂಚ್ ಆಯ್ತು, ಇವಾಗ ಈ ಹಳೆ ಮಷಿನ್ ಏನ್ ಮಾಡ್ಬೇಕು ಅನ್ನೋ ಚಿಂತೆ ಬೇಡ. ಅದೇ ಮಷಿನ್ಗೆ ಏನೆಲ್ಲ ಇಂಪ್ಲಿಮೇಷನ್ ಮಾಡ್ಬೇಕು ಆ ಇಂಪ್ಲಿಮೇಷನ್ ನ ನಾವು ಮಾಡ್ತಾ ಇದೀವಿ. ನೀವು ಕೆಲಸ ಮಾಡ್ಕೊಂತ ಇರಿ. ಯಾವಾಗ ಈ ಒಂದು ಅಟ್ಯಾಚ್ಮೆಂಟ್ ಆಗ್ಲಿ, ಡಸ್ಟ್ ಪ್ರೂಫ್ ಆಗ್ಲಿ ಎಲ್ಲಾ ರೆಡಿ ಆಗುತ್ತಲ್ವಾ, ಅದ್ರದ್ದು ಸಹ ವಿಡಿಯೋ ಕಂಪ್ಲೀಟ್ ನ ನಾವು ಅಪ್ಲೋಡ್ ಮಾಡ್ತೀವಿ. ಅವಾಗ ಅದನ್ನ ಅಟ್ಯಾಚ್ಮೆಂಟ್ ನ ನೀವು ತಗೊಂಡು ಅದಕ್ಕೆ ಫಿಟ್ ಮಾಡ್ಕೊಂಡ್ರೆ ಈ ಡಸ್ಟಿನ ಸಮಸ್ಯೆ ಆಗಿರ್ಲಿ, ಏನೇ ಸಮಸ್ಯೆ ಆಗಿರ್ಲಿ, ಅದೆಲ್ಲ ಸಾಲ್ವ್ ಆಗೋಗುತ್ತೆ. ಸರಿ ಅಪ್ಪ ಅನಿಲ್, ಇವಾಗ ಯಾರಾದ್ರೂನ್ವೆ ಇವರು ಅನಿಲ್ ಅನ್ನೋರು ಎಲ್ಲಿಂದ ಮಾತಾಡಿದ್ರು, ಅವ್ರ ಬಗ್ಗೆ ನಾವು ತಿಳ್ಕೊಬೇಕು, ನಾವ್ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಯಾರಾದ್ರೂ ಫೋನ್ ನಂಬರ್ ಕೇಳಿದ್ರೆ ನಿಮ್ದು ಫೋನ್ ನಂಬರ್ ಕೊಡ್ಬೋದಾ ಅವ್ರಿಗೆ? ಹಾ ಸರ್, ಕೊಡಿ ಸರ್. ನನಗೆ ಎಷ್ಟು ತಿಳಿದ್ರೆ ಅಷ್ಟು ನಾನು ಪ್ರಯತ್ನ ಮಾಡ್ತೀನಿ ಸರ್. ಅಂದ್ರೆ ಅವ್ರಿಗೆ ಈ ಮಷಿನ್ ಬಗ್ಗೆ ಕೆಲವ್ರ ಜನಕ್ಕೆ ಈ ಹೆಂಗ್ ರನ್ ಮಾಡ್ಬೇಕಂತ ಗೊತ್ತಿರಲ್ಲ, ಬಟ್ಟೆ ಹೆಂಗ್ ಕೊಡ್ಬೇಕಂತ ಗೊತ್ತಿರಲ್ಲ. ನಾನ್ ಹೇಳ್ಕೊಟ್ಟಿರ್ತೀನಿ, ಬಟ್ ಎಲ್ಲೋ ಮಷಿನ್ ತಂದಿರ್ತಾರೆ, ಅವ್ರು ಹೇಳ್ಕೊಟ್ಟಿರೋದಿಲ್ಲ ಅಥವಾ ಹೇಳ್ಕೊಟ್ಟಿರ್ತಾರೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಏನಾಗುತ್ತೆ, ಸಮಸ್ಯೆ ಆಗುತ್ತೆ. ಅವರು ಕೆಲವರು ಮಿಸ್ಗೈಡ್ ಮಾಡಿರ್ತಾರೆ. ಅದನ್ನ ನಿನ್ಗೆ ಯಾರಾದ್ರೂನುವೆ ಫೋನ್ ಮಾಡಿದ್ರೆ ನಾನ್ ನಿನ್ ನಂಬರ್ ಕೊಡ್ತೀನಿ. ಅಲ್ಲಿ ನಿನ್ನ ಸುತ್ತಮುತ್ತ ಇರ್ತಕ್ಕಂತ ಯಾರಾದ್ರೂನುವೆ ಅವ್ರ ಪಾಪ ಮಷಿನ್ ನ ಎಲ್ಲಿಂದಲಾರು ತಂದಿರಿ, ತೊಂದರೆ ಇಲ್ಲ. ಮಷಿನ್ ಮಷಿನ್ ಒಂದೇನೆ, ಬಟ್ ಅದನ್ನ ಯೂಸ್ ಮಾಡೋ ರೀತಿ ಗೊತ್ತಿಲ್ದಲೇನೆ ಲಾಸ್ ಮಾಡ್ಕೊಂತ ಇರ್ತಾರೆ. ಬಟ್ಟೆ ಕೊಡೋದ್ ಗೊತ್ತಿಲ್ದಲೇನೆ ವೇಸ್ಟೇಜ್ ಜಾಸ್ತಿ ಮಾಡ್ಕೊಂತ ಇರ್ತಾರೆ.
ಅವ್ರಿಗೆ ನಿನ್ಗೆ ಏನು ನಿನ್ನ ಎಕ್ಸ್ಪೀರಿಯನ್ಸ್ ಏನು ಅದನ್ನ ಗೈಡ್ ಮಾಡ್ಬಿಡು ಅಷ್ಟೇ. ಓಕೆ ಸರ್, ಮಾಡ್ತೀನಿ ಸರ್. ಓಕೆನಾ? ಪ್ರಯತ್ನ. ಹ್ಞೂ ಸರ್. ಆಯ್ತಮ್ಮ ಅನಿಲ್, ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು. ಹ್ಞೂ ಓಕೆ ಸರ್.